ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ದಿನ ನಾವು ಕ್ಯಾರೆಟ್ ಬೆಳೆಯನ್ನು ನಾವು ಹಾಕಿದ್ದು. ಈ ಕ್ಯಾರೆಟ್ ಬೆಳೆಯನ್ನು ನಾವು ಯಾವ ರೀತಿ ಬೆಳೆಯಬೇಕು, ಯಾವ ರೀತಿ ನಾವು ಬಿತ್ತನೆ ಮಾಡಬೇಕು ಅನ್ನೋದನ್ನು ಖುದ್ದಾಗಿ ನಾವು ರೈತರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಸ್ನೇಹಿತರೆ ಸುಮಾರು 1 ಎಕರೆ ಪ್ರದೇಶದಲ್ಲಿ ನಾವು ಬಿತ್ತನೆ ಮಾಡಿದ್ದು. ನೋಡಿ, ಇವಾಗೆಲ್ಲ ಯಾವ ರೀತಿ ನಾವು ಬಿತ್ತನೆ ಮಾಡಬೇಕು, ನೀರು ಯಾವ ರೀತಿ ಸಿಂಪಡಣೆ ಮಾಡಬೇಕು, ಸ್ಪ್ರೇ ಮಾಡಬೇಕು, ಡ್ರಿಪ್ಸು ಇರಿಗೇಷನ್ ಯಾವ ರೀತಿ ಮಾಡ್ಕೋಬೇಕು, ಮತ್ತು ಯಾವ ಬೀಜ ಉತ್ತಮ, ಯಾವ ತಳಿಯ ಬೀಜ ಉತ್ತಮವಾದ ರೀತಿಯಲ್ಲಿ ನಾವು ಪರ್ಚೇಸ್ ಮಾಡಿ ಹಾಕಬೇಕು ಅನ್ನೋದನ್ನು, ಮತ್ತು ಕ್ಲೈಮೇಟು, ಸೀಸನ್ನು ಮತ್ತು ಮುಂತಾದ ರೀತಿಯಲ್ಲಿ ನಾವು ತಿಳ್ಕೊಂಡು ಕೇಳೋಣ. ಸ್ನೇಹಿತರೆ ಇವಾಗ ಕೇಳೋಣ. ಸ್ನೇಹಿತರೆ ಇವಾಗ ಇವರು ಪರಿಚಯ ಮಾಡ್ಕೊತಾರೆ. ಹೇಳಿ. ಇವಾಗ ನಾವು ಇದು ಸೂಪರ್ ಟ್ಯಾಕಿಸ್ಸು ಕ್ಯಾರೆಟ್ ಹಾಕಿದ್ದೀವಿ. ಇದು ಒಂದು 2 ಸಲ 3 ಸಲ ಚೆನ್ನಾಗಿ ಒಣಗಿಸ್ಬೇಕು ಭೂಮಿಯನ್ನು. ಆಮೇಲೆ ಲೋಟ್ರಿ ಹಾಕಿಬಿಟ್ಟು ಭೂಮಿ ಹಸನಾಗಿರಬೇಕು. ಆಮೇಲೆ ಬೀಜ ತಂದು. ಯಾವ ಬೀಜ, ಯಾವ ಕಂಪ್ನಿ ಬೀಜ? 999 ಟಾಕಿ 999 ಸೀಡ್ಸ್. ಅದು ಎಷ್ಟು ಬೆಲೆ? 1700 ರೂಪಾಯಿ. ನಿಮ್ದು ಯಾವ ಊರು? ನಮ್ಮದು ಇದು ಚಿನಕಾಯಲಪಲ್ಲೆ. ಇಲ್ಲಿ ಇವಾಗ ಟಾಕಿ 999 ಸೀಡ್ಸ್ ಒಂದು ಪ್ಯಾಕೆಟ್ ಬೆಲೆ 1600 ರೂಪಾಯಿ. 1600 ರೂಪಾಯಿ 100 ಗ್ರಾಮ್. ಒಂದು ಪ್ಯಾಕೆಟ್ 100 ಗ್ರಾಮ್ ಇರುತ್ತೆ. ಅದು ಇವಾಗ ಎಷ್ಟು ಪ್ರದೇಶಕ್ಕೆ ನೀವು ಬಿತ್ತನೆ ಮಾಡಿದ್ದೀರಾ? 1 ಎಕರೆಗೆ ಹಾಕಿದ್ದೀವಿ. 1 ಎಕರೆಗೆ ಇವಾಗ ಎಷ್ಟು ಖರ್ಚು ಬರುತ್ತೆ ಅಂದಾಜು? 20 ಪ್ಯಾಕೆಟ್ಗೆ 30,200 ರೂಪಾಯಿ ಆಗ್ತದೆ. ಆಮೇಲೆ ಈ ಬೇವಿನಿಟ್ಟು ಒಂದು 2 ಕ್ವಿಂಟಾಲ್ ಹಾಕಬೇಕು. ಕೊಟ್ಟಿಗೆ ಗೊಬ್ಬರ ಒಂದು 2 ಟ್ರಾಕ್ಟರ್ ಹಾಕಬೇಕು. 2 ಲೋಡ್ ಟ್ರಾಕ್ಟರ್ ಕೊಟ್ಟಿಗೆ ಗೊಬ್ಬರ. ಆಮೇಲೆ ಇದು ಬಂದು DAP 4 ಮೂಟೆ ಹಾಕಬೇಕು. DAP ಅದು ಒಂದು DAP ಮೂಟೆ ಬೆಲೆ 1500 ರೂಪಾಯಿ. ಅಂಥವು 4 ಮೂಟೆ ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಚೆಲ್ಬಿಟ್ಟು. ಮತ್ತೆ ಇವಾಗ ಬೀಜ, ನೀವು ಕ್ಯಾರೆಟ್ ಬೀಜನ ಯಾವ ರೀತಿ ಭೂಮಿಗೆ ಚೆಲ್ಲಬೇಕಾಗುತ್ತೆ? ಚೆಲ್ಲಬೇಕಾದ್ರೆ ಒಂದು 80% ಮರಳು ಮಿಕ್ಸ್ ಮಾಡಿಕೊಂಡು 100 ಗ್ರಾಮ್ ಒಂದು ಪ್ಯಾಕೆಟನ್ನು. ಮರಳು ಅಂದ್ರೆ ಇವಾಗ ಮಾಮೂಲಿ ಹಳ್ಳದಲ್ಲಿ ಸಿಗುವಂತ ಮರಳು, ಮಾಮೂಲಿ ಮನೆಗಳಿಗೆ ಹಾಕ್ತಿವಿ ನೋಡು, ಅಂತ ಮರಳಿನಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಂಡ್ಲಿಗೆ 100 ಗ್ರಾಮ್ ಪ್ಯಾಕೆಟ್ ಮಿಕ್ಸ್ ಮಾಡಿ, ದೊಡ್ಡ ಬಾಂಡ್ಲಿ, ಪ್ಲಾಸ್ಟಿಕ್ ದೊಡ್ಡ ಬಾಂಡ್ಲಿಗೆ 1 ಪ್ಯಾಕೆಟ್ ಬಾಂಡ್ಲಿಗೆ ಮಿಕ್ಸ್ ಮಾಡಿಬಿಟ್ರೆ ಹಸನಾಗಿ ಬೀಳ್ತವೆ, ಒಡಪಾಗಿ ಬೀಳಲ್ಲ. ಆವಾಗ ಗಡ್ಡೆನೂ ಸ್ವಲ್ಪ ದಪ್ಪಾಗಿ ಬರ್ತವೆ. ಅದರ ಚೆಲ್ಬಿಟ್ಟು ಆಮೇಲೆ ಇದು ಇಲ್ಲ 9 ನೇಗ್ಲಾದ್ರೂ ಹಾಕಬಹುದು. ರೋಟ್ರಿ ಹಾಕ್ಬೋದಾ ಭೂಮಿಗೆ? ಕ್ಯಾರೆಟ್ ಬೀಜನ ಚೆಲ್ಲಿದ ನಂತರ ರೋಟ್ರಿ ಹಾಕ್ಬಹುದು. ಇಲ್ಲ ಅಂದ್ರೆ 9 ನೇಗ್ಲು ಬರ್ತದೆ ಟ್ರಾಕ್ಟರ್ದು, ಅದನ್ನ ಹಾಕ್ಬಹುದು. ಇವಾಗ ರೋಟ್ರಿ ಹಾಕಿದ್ರೆ ಏನು ಅನುಕೂಲ ಏನು ಅನಾನುಕೂಲ ಏನು? ರೋಟ್ರಿ ಹಾಕಿದ್ರೆ ಸ್ವಲ್ಪ ಅಲ್ಲಲ್ಲಿ ಗುಂಪು ಬರ್ತವೆ. 9 ನೇಗ್ಲು ಹಾಕಿದ್ರೆ ಕರೆಕ್ಟ್ ಆಗಿ ಬೀಜಗಳು ಚೆಲ್ಲಾಡಲ್ಲ, ನೀಟಾಗಿ ಹಂಗೆ ಬೆಳೀತವೆ. ಇವಾಗ ಮತ್ತೆ ನೀರು ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದೀರಿ? ಇವಾಗ ನೀರು ವ್ಯವಸ್ಥೆ ಅಂದ್ರೆ ಸಿಂಕ್ಲೇರ್ ಹಾಕ್ಬಹುದು, ಇಲ್ಲಾಂದ್ರೆ ಟ್ಯೂಬ್ಗಳು ಹಾಕ್ಬಹುದು. ಟ್ಯೂಬ್ಗಳು ಹಾಕಿ ಸ್ವಲ್ಪ ಹೆಚ್ಚು ಕಮ್ಮಿ ನೀರು ಬಿಡ್ತಾ ಇರಬೇಕು. ನೀರು ಇವಾಗ ವ್ಯವಸ್ಥೆ ಹೆಂಗೆ? ಬೋರ್ವೆಲ್ ಬೋರ್ ಇದೆಯಾ, ಇಲ್ಲಾಂದ್ರೆ ಬಾವಿ ಇದೆಯಾ? ಬೋರ್ಗಳಿಂದನೇ ಪ್ಲೆಜರ್ ಇಟ್ಕೊಂಡು ಯಾವ ತರ ಪ್ಲೆಜರ್ ಇಟ್ಕೊಂಡು ಇಲ್ಲಿ ಸ್ವಲ್ಪ ಆಗ ನೀರು ಬಿಡಬೇಕು, ಆ ತರ ಮಾಡಬೇಕು. ಇದನ್ನ ರೈನ್ ಪೈಪ್ಸ್ ಅಂತಾರಲ್ಲ, ಈ ರೈನ್ ಪೈಪ್ಸ್ ಇಂದ ನಾವು ನೀರನ್ನ ಆರಾಮಾಗಿ ಬಿಡ್ಬೋದಾ? ಆರಾಮಾಗಿ ಸ್ಪ್ರಿಂಕ್ಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ. ಸ್ಪ್ರಿಂಕ್ಲರ್ನು ಚೆನ್ನಾಗಿರ್ತದೆ, ಟ್ಯೂಬ್ಗಳು ಚೆನ್ನಾಗಿರ್ತವೆ. ಅದನ್ನು ಯಾವ ಲೆವೆಲ್ನಲ್ಲಿ ನೀರು ಬೀಳ್ತವೆ ಅದರ ಮೇಲೆ ಗೇಟ್ ವಾಲ್ಗಳು ಟೈಟ್ ಮಾಡ್ಕೋಬೇಕು. ಈ ಸ್ಪ್ರಿಂಕ್ಲರ್ಗೆ ಎಷ್ಟು ನಿಮಗೆ ಎಲ್ಲ ಬಂಡವಾಳ ಎಷ್ಟಾಯಿತು, ಎಷ್ಟು ಖರ್ಚು ಬಂತು? ಇದಕ್ಕೆಲ್ಲ ಒಂದು 20,000 ರೂಪಾಯಿ ಖರ್ಚು ಬರ್ತದೆ. 20,000 ರೂಪಾಯಿ? 20,000 ರೂಪಾಯಿ ಖರ್ಚು. ಇವಾಗ ಇದರಿಂದ ಗಿಡಗಳು ದೊಡ್ಡದಾಗಾದ್ರೆ ಎಲ್ಲ ನೀರು ಎಲ್ಲ ಸುತ್ತಲೂ ಸ್ಪ್ರೇ ಆಗಲ್ಲ ಅಂತಾರಲ್ಲ, ನಿಜಾನ ಸುಳ್ಳ? ಸ್ವಲ್ಪ ಅನುಕೂಲ ಆಗೋವರೆಗೂ ಸ್ವಲ್ಪ ಗಡ್ಡೆ ಒಂದು 70% ಆದಮೇಲೆ ಅದನ್ನು ಸ್ವಲ್ಪ ನೀರು ಬೀಳದೆ ಇರುವ ಜಾಗದಲ್ಲಿ ಹಾಕಬೇಕು. ಒಂದು 10 ದಿನ ಚೇಂಜ್ ಮಾಡಿದ್ರೆ ಆವಾಗ ಗಡ್ಡೆನೂ ದಪ್ಪ ಆಗಿಬಿಡ್ತದೆ, ಬೆಲೆನೂ ಆಗೋಗ್ತದೆ. 1.5 ತಿಂಗಳವರೆಗೂ ಈ ಸ್ಪ್ರಿಂಕ್ಲರ್, ಈ ರೈನ್ ಪೈಪ್ಸ್ ಯೂಸ್ ಆಗುತ್ತೆ ಅಂತೀರಾ? 2 ತಿಂಗಳು ಬರ್ತದೆ. 2 ತಿಂಗಳಾದ್ಮೇಲೆ ಒಂದು 2 ತಿಂಗಳಾದ್ಮೇಲೆ ಮತ್ತೆ 20 ದಿನ ಚೇಂಜ್ ಮಾಡಬೇಕು. ಚೇಂಜ್ ಮಾಡೋದಂದ್ರೆ ಹೆಂಗೆ? ನೀರು ಬೀಳಲ್ಲ ದೂರದಲ್ಲಿ, ಅದಕ್ಕೆ ನೀರು ಎಲ್ಲಿ ಬೀಳಿಲ್ಲ ಅದ ಜಾಗದಲ್ಲಿ ಪೈಪನ್ನು ಎತ್ತಿ ಹಾಕ್ಬೇಕು. ಆವಾಗ ಎಲ್ಲ ಕಡೆನೂ ತೇವ ಆಗ್ತದೆ.
ಇವಾಗ ಯಾವ ಕ್ಲೈಮೇಟಲ್ಲಿ ಚೆಲ್ಲೋದು ಉತ್ತಮ? ಬೇಸಿಗೆಗಾಲ, ಚಳಿಗಾಲ, ಯಾವುದ್ರಲ್ಲಿ ಚೆನ್ನಾಗಾಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ? ನವಂಬರ್ ಡಿಸೆಂಬರ್ ಆಡಿದ್ರೆ ಒಳ್ಳೆ ಇಳುವರಿ ಬರ್ತದೆ, ಬೆಳೆ ಬರಲ್ಲ, ಹಾಂ, ರೇಟ್ ಬರಲ್ಲ. ನವಂಬರ್ ಡಿಸೆಂಬರಲ್ಲಿ ಬೆಳೆ ರೇಟ್ ಬರಲ್ಲ. ನೀವು ಇಷ್ಟಕ್ಕೆ ಮುಂಚೆ ಎಷ್ಟು ಬೆಳೆ ತೆಗೆದಿದ್ದೀರಾ? ನಾವು ಈ ವರ್ಷಕ್ಕೆ 4 ಬೆಳೆ ತೆಗೆದಿದ್ದೀವಿ. ಎಲ್ಲ ಒಳ್ಳೆ ಮೇ ಮೊದಲಾಕಿ ಅದರ ಮುಖಾಂತರ ಜುಲೈ ಲಾಸ್ಟ್ಗೆ ಮಾರಿದ್ವಿ. ಅದು ಒಳ್ಳೆ ಬಜಾರ್ ರೇಟ್ ಆಗಿತ್ತು. ಆಮೇಲೆ ಒಂದು ಆಗಸ್ಟ್ನಲ್ಲಿ ಲಾಸ್ಟ್ನಲ್ಲಿ ಹಾಕಿ ಡಿಸೆಂಬರ್ಗೆ ಮಾರಿದ್ವಿ, ಅದೂ ಒಳ್ಳೆ ಬೆಳೆ ಇತ್ತು. ಮತ್ತೆ ಇವಾಗ ನೀವು 4ನೇ ಬೆಳೆ ಹಾಕಿದ್ದೀವಿ. ಇವಾಗ ರೇಟ್ ಕಮ್ಮಿ ಐತೆ, ಒಂದು 15 ರೂಪಾಯಿ ಕೆಜಿ ಹೋಯ್ತು. ಅದನ್ನು ಒಂದು ಅರ್ಧ ಎಕರೆಗೆ ಒಂದು 8 ಟನ್ ಆಗಿತ್ತು. ನೀವೆಲ್ಲ ಮಾರೋದು ನೀವೇ ಸ್ವತಃ ಮಾರ್ತೀರಾ, ಇಲ್ಲಾಂದ್ರೆ ಏನಾದ್ರು ಹೋಲ್ಸೇಲ್ ಆಗಿ ಮಾರ್ಕೆಟ್ ದೂರ ಇದ್ದಿದ್ದಕ್ಕೆ ವ್ಯಾಪಾರಸ್ಥರೇ ಬಂದು ತಗೊಂಡು ರೇಟ್ ಮಾಡಿಕೊಂಡು ಇಲ್ಲ ಕೆಜಿ ಲೆಕ್ಕ ತಗೊಂಡು ಹೋಗ್ತಾರೆ. ಒಟ್ಟಾಗಿ ಮಾರ್ಬಿಟ್ಟು ನೀವು ಮಾರ್ಬಿಡ್ತೀರಾ? ಒಟ್ಟಾಗಿ ತಗೊಂಡು ಹೋಗ್ತಾರೆ. ಇಲ್ಲಾಂದ್ರೆ ಟನ್ ಮೇಲೆ ಕೆಜಿಗೆ ಇಷ್ಟು ಅಂತ ರೇಟ್ ಮಾಡಿಕೊಂಡು ಓಡ್ಕೊಂಡು ಹೋಗ್ತಾರೆ. ಮತ್ತೆ ಇವಾಗ ಕಳೆನಾಶಕ ಔಷಧಿ ಎಲ್ಲ ಹೆಂಗೆ? ಇವಾಗ ನೀರು ಬಿಟ್ಟಿದ್ದೀರಾ? ಇವಾಗೆಲ್ಲ ಬಿತ್ತನೆ ಮಾಡಿದ್ದೀರಾ? ನೀರು ಬಿಟ್ಟು 24 ಗಂಟೆ ಒಳಗಡೆ ಕಳೆನಾಶಕ ಹೊಡಿಬೇಕು. ಕಳೆನಾಶಕ ಇದನ್ನು ಹೊಡೆದ್ರೆ 5 ಕ್ಯಾನ್ಗೆ ಹಾಕೊಂಡು ಇವಾಗ ನೀರು ಸ್ಪ್ರೇ ಮಾಡಿ, ನೀರು ಹೇಳಿ ಹೆಂಗೆ? ನೀರು ಬಿಟ್ಟಾದ್ಮೇಲೆ ನೀರು ಬಿಟ್ಟಾದ್ಮೇಲೆ ಫಸ್ಟ್ ಟೈಮ್ ನೀರು ಬಿಟ್ಟಾದ್ಮೇಲೆ 24 ಗಂಟೆ ಒಳಗಡೆ ಕಳೆನಾಶಕ ಹೊಡಿಬೇಕು. ಅದ್ರ ಕಂಪನಿ ಆಕ್ಸಿಕಿಲ್ ಅನ್ನೋ ಕಂಪನಿಯಿಂದ 24 ಗಂಟೆ ಒಳಗಡೆ ಹೊಡೆದ್ರೆ ಕಳೆ ಬರಲ್ಲ. ಫಸ್ಟ್ ಟೈಮ್ ಬಿಟ್ಟಾದ ನಂತರ 24 ಗಂಟೆ ಆದ ನಂತರ ಇಮಿಡಿಯೇಟ್ ಹೊಡಿಬೇಕು. ಇದು ಒಂದು ಎಕರೆಗೆ ಎಷ್ಟು ಕ್ಯಾನ್? 8 ಕ್ಯಾನ್ ಹೊಡಿಬೇಕಾ? ಇದಕ್ಕೆ ಒಂದಕ್ಕೆ 5 ಕ್ಯಾನ್ ಹೊಡಿಬೇಕು. ಒಂದಕ್ಕೆ 5 ಕ್ಯಾನು, ಇನ್ನೊಂದಕ್ಕೆ 5 ಕ್ಯಾನು, ಟೋಟಲ್ 10 ಕ್ಯಾನು. 10 ಕ್ಯಾನು ಒಂದು ಎಕರೆಗೆ ಭೂಮಿಗೆ ಸರೋಗ್ತದೆ. ಇದನ್ನ ಹೊಡೆದ್ರೆ ಎಲ್ಲ ಕಳೆ ಎಲ್ಲ ಬರಲ್ಲ. ಆಮೇಲೆ ಗಡ್ಡೆ ಬಂದ ಮೇಲೆ ಒಂದು ಸಾರ ಆಗ್ತದೆ, ಒಂದು ಸಾರ ಗೆರೆಗೆರೆ ಬೀಳ್ತವೆ. ಆ ಗೆರೆಗೆರೆ ಬೆಂದಾಗ ಮರಳಿನಲ್ಲಿ ಮಿಕ್ಸ್ ಮಾಡಿಕೊಂಡು ಔಷಧಿ. ಯಾವ ಔಷಧಿ? ಅದು ತಗೊಂಡು ಬರ್ಬೇಕಾ? ಅದು ತಗೊಂಡು ಬಂದು ಔಷಧಿಯನ್ನು ಮಿಕ್ಸ್ ಮಾಡಿಬಿಟ್ರೆ ಅದು ಒಳಗಡೆ ಕ್ಯಾರೆಟ್ ಗಡ್ಡೆ ಪಾಲಿಶ್ ಬರುತ್ತೆ, ಕಲರು ಬರ್ತದೆ. ಆಮೇಲೆ ಗೆರೆಗಳು ಬರ್ತವೆ, ಹುಳ ತಿಂತದೆ. ಅದನ್ನು ಕಂಟ್ರೋಲ್ ಮಾಡ್ಬೋದು. ಅದು ಒಂದು ವಾರಕ್ಕೆ ಒಂದ್ಸಲ ಒಂದು 4 ಸಲ ಸೆಳೆದ್ರೆ ಅದು ಗೆರೆಗಳು ಬರಲ್ಲ, ನೈಸಾಗೆ ಬರ್ತವೆ. ಇವಾಗ ಇದು ಮರಳು ಈ ಚೀಲದಲ್ಲಿ ಇಲ್ಲೆಲ್ಲ ಮರಳು ಆಯ್ತಲ್ಲ, ಇದೆಲ್ಲ ಏನಕ್ಕೆ ಇವಾಗ ಈ ಮರಳು? ಅದೇ ಎರೆಹುಳ ಹೊಡಿತದಂತ, ಎರೆಹುಳ ತಿಂದು ಗೆರೆಗಳು ಬೀಳ್ತಾವಂತ, ಅದಕ್ಕೆ ಮಿಕ್ಸ್ ಮಾಡಕ್ಕೆ ಮರಳು ತಗೊಂಡು ಬಂದು ಇಕ್ಕಿದ್ದೀವಿ. ಇದು ಪೂರ್ತಿ ಬೆಳೆ ಟರ್ಮ್ ಎಷ್ಟು ಟೈಮ್ ತಗೊಳ್ಳುತ್ತೆ? 2 ತಿಂಗಳು 20 ದಿನ. 2 ತಿಂಗಳು 20 ದಿನ ಆಗ್ಬಿಡ್ತದೆ. 2 ತಿಂಗಳು 20 ದಿನ ಹಗುರವಾಗಿದ್ರೆ 2 ತಿಂಗಳು 20 ದಿನಕ್ಕೆ ಆಗೋಗ್ತದೆ. ಬೇಸಿಗೆ ಕಾಲದಲ್ಲಿ ಇನ್ನೂ 2 ತಿಂಗಳು, ಮಳೆಗಾಲದಲ್ಲಿ ಮಾತ್ರ ಒಂದು 10 ದಿನ ಜಾಸ್ತಿ ತಗೊಳ್ತದೆ. ಒಂದು 3 ತಿಂಗಳು ತಗೊಳ್ತದೆ. ಓಕೆ ಸ್ನೇಹಿತರೆ, ಇದೇ ರೀತಿ ನಮ್ಮ ಚಾನಲಲ್ಲಿ ತರಕಾರಿ ಬೆಳೆಗಳ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ ಸ್ನೇಹಿತರೆ, ಎಲ್ಲ ಧನ್ಯವಾದ.